ಸರ್, ಮಕರ ಸಂಕ್ರಾಂತಿ ಅಂದ ತಕ್ಷಣ ಇದು ವರ್ಷದ ಮೊದಲನೇ ಹಬ್ಬನೋ ಕೊನೆಯ ಹಬ್ಬನೋ ಅನ್ನೋ ಕನ್ಫ್ಯೂಷನಲ್ಲಿ ಇರ್ತೀವಿ. ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಒಂದನೇ ಹಬ್ಬವೇ ಆಗುತ್ತೆ. ಸೊ ಜನವರಿ ತಿಂಗಳಲ್ಲಿ ಬರುತ್ತೆ. ಸೊ ಮಕರ ಸಂಕ್ರಾಂತಿಯ ಒಂದು ವಿಶೇಷತೆ ಅಂತ ಹೇಳೋದಾದರೆ ಏನು ಸರ್? ನಮ್ಮ ಭಾರತೀಯ ಹಬ್ಬಗಳೆಲ್ಲವೂ ಅತ್ಯಂತ ವೈಜ್ಞಾನಿಕವಾದದ್ದು. ಬೇರೆ ದೇಶದ ಹಬ್ಬಗಳು ವ್ಯಕ್ತಿ ಆಧಾರಿತವಾದ ಹಬ್ಬಗಳಾಗಿದ್ದರೆ, ನಮ್ಮಲ್ಲಿ ಖಗೋಳದ ಮೇಲೆ ಅದರ ಆಧಾರದ ಮೇಲೆ ಮಾಡುವಂತಹ ಹಬ್ಬಗಳು. ಭೂಮಿ, ಚಂದ್ರ ಮತ್ತು ಸೂರ್ಯ, ನಕ್ಷತ್ರಗಳು ಇವುಗಳ ಚಲನೆಯ ಆಧಾರದ ಮೇಲೆ ಅತ್ಯಂತ ವೈಜ್ಞಾನಿಕವಾಗಿ ರೂಪುಗೊಂಡಿರುವಂತಹದ್ದೇ ಭಾರತೀಯ ಹಬ್ಬಗಳು. ಇದರಲ್ಲಿ ತಾವು ಹೇಳಿದ ಹಾಗೇನೆ ಇದು ವಾರ್ಷಿಕ ಅಂದರೆ ವರ್ಷದಲ್ಲಿ ಮೊದಲನೇ ಹಬ್ಬನ ಕಡೆ ಹಬ್ಬನ ಅಂತ ಯೋಚನೆ ಮಾಡಿದ್ರೆ, ಕ್ಯಾಲೆಂಡರ್ ಇಯರ್ ಇವಾಗೇನು ನಾವು ಅಳವಡಿಸ್ಕೊಂಡಿದ್ದೀವಿ ಗ್ರೆಗೋರಿಯನ್ ಕ್ಯಾಲೆಂಡರ್ಗಳು, ಇದ್ರ ಪ್ರಕಾರ ಹೊಸ ಹಬ್ಬ. ಆದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದರೆ ಇದು ಮಕರ ರಾಶಿಯಲ್ಲಿದೆ ಆ ಸೂರ್ಯ. ಹಾಗಾಗಿ ಮಕರ ರಾಶಿಗೆ ಬರೋದ್ರಿಂದ ಮಕರ, ಕುಂಭ, ಮೀನ ಅಂತ ಕಡೆಯ ಭಾಗಕ್ಕೆ ಬಂದಂಗೆ ಆಗುತ್ತೆ. ಸರಿ. ಇನ್ನು ಸಂವತ್ಸರದ ಪ್ರಕಾರ ತಗೊಂಡ್ರೆ ನಮಗೆ ಯುಗಾದಿ ಮೊದಲ ಹಬ್ಬ. ಅದೇ ರೀತಿ ಇದು ಆಲ್ಮೋಸ್ಟ್ ಕಡೆಯ ಹಬ್ಬವಾಗಿ ಬರ್ತಾ ಇದೆ ತಿರ್ಗಾ. ಬಟ್ ಏನಪ್ಪಾ ಅಂದರೆ ಶಿವರಾತ್ರಿನೇ ನಮಗೆ ಕಡೆಯ ಹಬ್ಬ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ತಿರ್ಗಾ ಇನ್ನೊಂದು ಹೊಸ ಯುಗಾದಿ ಬರುತ್ತೆ. ಸೊ ಹಾಗಾಗಿ ನಮಗೆ ಭಾರತೀಯರಿಗೆ ಇದು 12 ತಿಂಗಳ ಸಂಕ್ರಮಣದಲ್ಲಿ ಇದು ಬಂದು 10ನೇ ಅಂದರೆ ಮಕರ ರಾಶಿ 10, ಕುಂಭ 11, ಮೀನ 12. ಹಾಗೆ ನೋಡಿದ್ರೆ 10ನೇ ಸಂಕ್ರಮಣ ಇದು, ಸೂರ್ಯನ 10ನೇ ಸಂಕ್ರಮಣದ ಹಬ್ಬ ಇದು. ಸರಿ. ಸೊ ಹಾಗಾಗಿ ಇದು ಹೊಸದು ಅಂದರೆ ಹಳೇದು, ವರ್ಷದ ಆರಂಭವೂ ಅಲ್ಲ ಅಂತ್ಯವೂ ಅಲ್ಲ, ಇನ್ನು ಕಡೆಯ ಭಾಗದಲ್ಲಿರೋದು ಅಂತ ಅನ್ಕೋಬಹುದು.